ಈಗ ನಕಲಿ ಲೋಗೋ ಹಾಗೆ ನಕಲಿ QR ಕೋಡ್ಗಳನ್ನು ಬಳಸಿ ಮೊದಲಿದ್ದಂಥ ಪಟಾಕಿ ಏನಿದೆ ಸರ್, ಅದು ಜಾಸ್ತಿ ಸೌಂಡ್ ಬರೋದು, ಆಮೇಲೆ ರೆಡ್ ಪಟಾಕಿ ನಾವೇನು ಹೇಳ್ತೀವಿ, ಮೇಲ್ಗಡೆ ಮಾತ್ರ ಅದು ಲೋಗೋ ಇರುತ್ತೆ, ಒಳಗಡೆ ಅದು ಸಂಪ್ರದಾಯ ಪಟಾಕಿಗಳನ್ನೇ ಮಾರ್ತಾ ಇದ್ದಾರೆ. ಬಟ್ ಇದು ಲಾಭದ ದೃಷ್ಟಿಯಿಂದ ಹೀಗೆಲ್ಲ ಮಾಡ್ತಿದ್ದಾರಾ ಅನ್ನೋದು ಅನ್ನಿಸ್ತಾ ಇದೆ ನಿಮಗೆ? 100% ಎಲ್ಲರೂ ಲಾಭನೇ ನೋಡೋದು. ಯಾರು ಹೆಲ್ತ್ ನೋಡ್ತಿಲ್ವಲ್ಲ. ಇವ್ರಿಗೆ ಯಾರು ಈ ಮ್ಯಾನುಫ್ಯಾಕ್ಚರ್ ಮಾಡೋರ್ಗೆ ಅವ್ರಿಗೆ ಇದೇ ಟೈಮ್ ದುಡ್ಡು ಮಾಡೋದು, ಯಾಕಂದ್ರೆ ಜನ ಹೋಗಿ ತಗೋತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಈಗ ಈ ತರ ನೋಟಿಸ್ ಕೊಟ್ಟು ಈ ತರ ಎಲ್ಲ ಮಾಡ್ಬೇಕಾದ್ರೆ ಕೋರ್ಟ್ ಆರ್ಡರ್ ಇದೆ, ಸರ್ಕಾರದ್ದು ಆರ್ಡರ್ ಇದ್ದಾಗ ಅವ್ರು ಬೇರೆ ತರ ಮಾಡ್ತಾರೆ. ಈ ತರ ಹಸಿರು ಪಟಾಕಿದು ಸ್ಟಿಕ್ಕರ್ ಹಾಕ್ತಾರೆ, ಒಳಗಡೆ ಯಾವ್ದಿತ್ತು ಅದೇ ಮಾಡ್ಕೊಂಡ್ ಬರ್ತಾರೆ. ಸೊ ನಾವೇ ತಾನೆ ಅವ್ರಿಗೆ ಬಿಸ್ನೆಸ್ ಕೊಡೋದು, ಅಲ್ಲಿಗೆ ಬರ್ಬೇಕು ವಾಪಸ್. ನಾವೇ ತಾನೆ ಹೋಗಿ ತಗೋತಿರೋದು, ನಮ್ ಜೀವಕ್ಕೆ ನಾವೇ ಇದು ಅಪಾಯ ಮಾಡ್ಕೊಂಡ್ ಮಾಡ್ತಿದೀವಿ. ಸೊ ಅದನ್ನ ನಾವ್ ತಡೆ ಹಾಕ್ಬೋದು. ಬಟ್ ಎಲ್ಲ ಮಾಡ್ತಾರೆ ಬಿಸ್ನೆಸ್. ಈಗ ಎಲ್ಲರೂ ಏನಂದ್ರೆ ದುಡ್ಡು ಮಾಡ್ಬೇಕಷ್ಟೇ. ಲೈಫ್ ಯಾರ್ದು ಹೋದ್ರು ಏನು ನಾನ್ ಚೆನ್ನಾಗಿದ್ದೀನಿ ಆ ತರ ಆಟಿಟ್ಯೂಡ್ ಇದೆ. ಎಲ್ಲ ಕಡೆ ಮಾರಾಡ್ತಿದ್ದಾರೆ, ಎಲ್ರಿಗೂ ಗೊತ್ತು. ಆಮೇಲೆ ಕೆಲವರಂತೂ ನಮ್ ಫ್ರೆಂಡ್ಸ್ ಒಳಗೆ ಇದ್ದಾರೆ, ಅವ್ರಿಗೆ ನೀವ್ ಎಷ್ಟೇ ಎಜುಕೇಟೆಡ್ ಆದ್ರೂ ಅವರು ಇಲ್ಲ ನಾವ್ ಮಾಡೇ ಮಾಡ್ತೀವಿ ಅಂತ. ಏನ್ ಮಾಡಕ್ಕಾಗತ್ತೆ, ಯಾರು ಏನ ಕೇಳಕ್ ಆಗತ್ತಂತ ಅವ್ರಿಗೆ ಹೇಳಿ. ನಿಜ 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 ಸರ್. ಅಂದರೆ ನೀವು ಹೇಳೋ ಪ್ರಕಾರ ಜನರ ಮನಸ್ಥಿತಿಗಳು ಬದಲಾಗಬೇಕು. ಅಂದರೆ ಈಗ ನೋಡಿ, ನಮ್ಮ ದೀಪಾವಳಿ ಅಂತಂದರೆ ಬೆಳಕಿನ ಹಬ್ಬ, ಅಂಧಕಾರದಿಂದ ಬೆಳಕಿನಡೆಗೆ ಸಾಗುವಂಥ ಹಬ್ಬ, ದೀಪಗಳನ್ನು ಹಚ್ಚಬಹುದು. ಬಟ್ ಈಗಿನ ಜನ್ರೇಷನ್ ಏನಿದೆ ಅಥವಾ ಮನಸ್ಥಿತಿ ಏನಿದೆ, ಪಟಾಕಿ ಢಮ್ ಅಂತ ಸೌಂಡ್ ಬಂದ್ರೆ ಒಂದು ದೀಪಾವಳಿ ಅನ್ನೋ ಥರ ಭಾಸವಾಗಿದೆ ಅಂಥೇಳಿ. ಹೌದು, ಹಾಗೆ ಆಗ್ಬಿಟ್ಟಿದೆ ಮನಸ್ಥಿತಿ. ಹಾಗೆ ಇದೆ ಅವ್ರಿಗೆ. ಪಟಾಕಿ ಹೊಡೆದ್ರೆ ಸೌಂಡ್ ಕೇಳ್ಬೇಕು, ಇಲ್ಲ ಹೊಗೆ ಬರ್ಬೇಕು. ಹೌದು. ಸೊ ಆ ತರ ಸಿಚುವೇಶನ್ ಬಂದ್ಬಿಟ್ಟಿದೆ. ನಾವೇ ಚೇಂಜ್ ಆದ್ರೆ ಒಳ್ಳೇದು. ಈಗ ನೋಡಿ, ಯೂತ್ ಒಳಗೆ ನಾವು ಹೇಳ್ತಾ ಇದೀವಲ್ಲ, ಬಹಳ ಚೇಂಜ್ ಆಗಿದೆ. ಯಾಕಂದ್ರೆ ಸ್ಕೂಲ್ಸ್ ಒಳಗೆ ಎಜುಕೇಟ್ ಮಾಡಿದಾರೆ ಮಕ್ಕಳಿಗೆ. ಮಕ್ಕಳು ಬಂದು ಅವ್ರ ಫ್ಯಾಮಿಲಿಗೆಲ್ಲ ಹೇಳ್ತಿದ್ದಾರೆ, ಇಲ್ಲ ನಾವು ಪಟಾಕಿ ಹೊಡಿಬಾರ್ದು, ಎನ್ವೈರನ್ಮೆಂಟ್ ಒಳ್ಳೇದು ಅಂದ್ಬಿಟ್ಟು ಈಗ ಮಕ್ಕಳೇ ನಮಗೆ ಪಾಠ ಕೊಡ್ತಿದ್ದಾರೆ. ಅದು ಒಂದು ಒಳ್ಳೆ ಇದು ಶುರು ಆಗಿದೆ. ಬಟ್ ಏನ್ ಮಾಡ್ತೀರಾ, ಎಲ್ಲ ಯೂತ್ ನಮ್ಮ ಈ ನಮ್ಮದ ಈ 30, 40, 50 ಅಂತವ್ರೆ ಮಾಡೋದು ಇದೆಲ್ಲ. ಯಾವ ರೂಲ್ ಕಿಸ್ಕೋ ಚಾಯೆ, ಯಾವನ್ ಕೇಳ್ತಾನೆ ರೂಲು. ನಮ್ ಪೊಲಿಟಿಷಿಯನ್ಸ್ ರೂಲ್ ಫಾಲೋ ಮಾಡಲ್ಲ, ನಮ್ ಅಡ್ಮಿನಿಸ್ಟ್ರೇಷನ್ ರೂಲ್ ಫಾಲೋ ಮಾಡಿ ನಾನೇ ಯಾಕೆ ಮಾಡ್ಬೇಕು ಮಾಡಿ ತೋರಿಸ್ತಾರೆ ಅವರು. ಸೊ ಮಕ್ಕಳಿಂದ ನಾವು ಕಲಿಬೇಕಾಗಿದೆ. ಸೊ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಮಾಡ್ತಿದ್ದಾರೆ. ಸೊ ಈಗ ನಾವು ಒಂದಷ್ಟು ಮಾತಾಡ್ಬೇಕಾದ್ರೆ ಡಾಕ್ಟರ್ಗಳ ಹತ್ರ ಅವ್ರು ಹೇಳ್ತಾರೆ, ಈ ಸೀಸನ್ ಒಳಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಜಾಸ್ತಿ ಆಗತ್ತೆ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾರೆ ಹೊಗೆಯಿಂದ. ಆಲ್ರೆಡಿ ಪೊಲ್ಯೂಷನ್ ಲೆವೆಲ್ಸ್ ತುಂಬಾ ಜಾಸ್ತಿ ಇದೆ. PM ಲೆವೆಲ್ಸ್ 2.5 ಕಿನ್ನ ಮೆಚ್ಚಿಗೆ ಹೋಗ್ತಾ ಇದೆ. ನಾವು ಆಲ್ರೆಡಿ ಬೆಂಗಳೂರು ಟಿಪ್ಪಿಂಗ್ ಪಾಯಿಂಟ್ ಒಳಗೆ ಇದ್ದೀವಿ. ಈಗಲೂ ನಾವು ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಬಹಳ ತೊಂದರೆ ಆಗತ್ತೆ ಅಂದ್ಬಿಟ್ಟು ನಮ್ಮ ಹೆದರಿಕೆ. ನಿಜ 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 ಸರ್. ಹಾಗೇ ರೀ, ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ಡಾಕ್ಟರ್ ಶರತ್ ಕುಲಕರ್ಣಿ ಇದ್ದಾರೆ, ಖ್ಯಾತ ವೈದ್ಯರು, ನಮ್ಮ ಜೊತೆ ಮಾತಾಡಲಿಕ್ಕೆ. ಡಾಕ್ಟರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಗ್ರೀನ್ ಪಟಾಕಿ ಹೊಡಿಬೇಕು ಅನ್ನುವಂಥ ಒಂದು ಆದೇಶ ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದನ್ನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರಲ್ಲ ಗೊತ್ತಿಲ್ಲ, ಆದರೆ ನಮಗೆ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು TV5 ಮಾಡ್ತಾ ಇದೆ ಸರ್. ಹಾಗಾಗಿನೇ ನಿಮ್ಮ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗ್ರೀನ್ ಪಟಾಕಿ ಅಥವಾ ಪಟಾಕಿಯಿಂದ ಆಗುವಂತಹ ಒಂದು ಪರಿಣಾಮಗಳು ದೇಹದ ಮೇಲೆ, ಕೆಲವೊಬ್ಬರು ಹೇಳ್ತಿದ್ದಾರೆ ಶ್ವಾಸಕೋಶಕ್ಕೆ ಸಮಸ್ಯೆ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಮತ್ತು ಮೂರ್ಛೆ ರೋಗ ಬರುತ್ತೆ, ಈ ರೀತಿ ಕೆಲವೊಂದು ನರಗಳ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ. ಓವರಾಲ್ ಮನುಷ್ಯನ ದೇಹದ ಮೇಲೆ ಆಗುವಂತಹ ಎಫೆಕ್ಟ್ಸ್ ಏನು ಸರ್? ಖಂಡಿತವಾಗ್ಲೂ ಸರ್. ಮೊದಲನೇದಾಗಿ ಇದೇನು ಅಭಿಯಾನ ಜಾಗೃತಿ ಮಾಡ್ತಾ ಇದ್ದೀರಾ TV5 ಇಂದ, ತುಂಬಾ ಒಳ್ಳೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದು ಆಗ್ಬೇಕು. ಇದು ಎಷ್ಟೆಷ್ಟು ಆಗ್ತಾ ಹೋಗುತ್ತೆ ಸರ್. ಯಾರು ಹೇಳ್ತಿದ್ರು ಅವಾಗ, ಮಕ್ಕಳೇ ಪಾಠ ಹೇಳಿ ಕೊಡ್ತಾರೆ ನಮಗೆ ಇವಾಗ ಅಂತ ನಾನು ಕೇಳ್ತಿದ್ದೆ. ಸೊ ಮೊದಲನೇದಾಗಿ ಸಿಸ್ಟಮ್ ವೈಸ್ ನೋಡ್ತಾ ಹೋದ್ರೆ ಶ್ವಾಸನಾಳಕ್ಕೆ ತುಂಬಾ ತೊಂದರೆ ಆಗುವಂತದ್ದು ಇದರಿಂದ. ಯಾವುದು ಗ್ರೀನ್ ಪಟಾಕಿನೂ ಇರ್ಬೋದು, ನಾರ್ಮಲ್ ಪಟಾಕಿನೂ ಇರ್ಬೋದು. ನಾರ್ಮಲ್ ಪಟಾಕಿ 100% ಡ್ಯಾಮೇಜ್ ಮಾಡಿದ್ರೆ, ಗ್ರೀನ್ ಪಟಾಕಿ ಒಂದು 50 to 60% ಡ್ಯಾಮೇಜ್ ಮಾಡುತ್ತೆ. ಅಲ್ಲಿ ಡ್ಯಾಮೇಜ್ ಇದ್ದೇ ಇರುತ್ತೆ, ಆದ್ರೆ ಕಡಿಮೆ ಡ್ಯಾಮೇಜ್ ಇರುತ್ತೆ. ಇದು ಫಸ್ಟ್ ಗೊತ್ತಿರ್ಲಿ ನಮ್ಗೆ, ಡಿಫ್ರೆನ್ಸ್ ಹೇಳ್ತಾನೆ ಹೋಗ್ತಾ ಇದ್ದೀನಿ ನಾನು. ಶ್ವಾಸನಾಳದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ನಾವು ಆಕ್ಸಿಡೆಂಟ್ಸ್ ಹೊರತಾಗಿ ಈ ಹೊಗೆ ನಮ್ಮ ಒಳಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ನಾವು. ಆಕ್ಸಿಡೆಂಟ್ ಆಗಿ ಕಣ್ಣಿಗೆ ಗಾಯ ಆಯ್ತು, ತಲೆಗೆ ಗಾಯ ಆಯ್ತು, ಬರ್ನ್ ವುಂಡ್ಸ್ ಆಯ್ತು, ಅದು ಬೇರೆ. ಶ್ವಾಸನಾಳಕ್ಕೆ ತೊಂದರೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಅಲರ್ಜಿಗಳಿರುತ್ತೆ, ಅಲರ್ಜಿಕ್ ಕೋಲ್ಡ್ ಇರ್ಬೋದು, ಅಲರ್ಜಿಕ್ ಕಾಫ್ ಇರ್ಬೋದು, ಇದೆಲ್ಲ ಕೂಡ ಜಾಸ್ತಿ ಆಗುತ್ತೆ. ಪ್ಲಸ್ ಯಾರಿಗ ಇರಲ್ಲ, ಅವ್ರು ಏನಾದ್ರು ಪ್ರೋನ್ ಇದಾರೆ, ಪ್ರೋನ್ ಅಂದ್ರೆ ಅವ್ರು ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇರ್ತಾರೆ, ಮನೆಯಲ್ಲಿ ಆಲ್ರೆಡಿ ಹೆರಿಡಿಟಿ ಇರುತ್ತೆ, ಅಸ್ತಮಾ ಇರುತ್ತೆ ಯಾರಿಗೂನು. ಸೊ ಈ ಮಕ್ಕಳಿಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಮಕ್ಕಳಷ್ಟೇ ಅಂತಲ್ಲ, 20 ಇಯರ್ 25 ಇಯರ್ ಯಾರಿರ್ತಾರೆ ಅವರು
ಈ ಪಟಾಕಿನ ಯೂಸ್ ಮಾಡೋದು ಅಥವಾ ಇದರ ಏನು ಇದರಿಂದ ಹೊಗೆ ಬರುತ್ತೆ, ಧೂಳು ಬರುತ್ತೆ, ಅದನ್ನ ಅವರು ಇನೇಲ್ ಮಾಡಿದ್ರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಅಲರ್ಜಿಗಳು ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇದು ಒಂದೇದು. ಇನ್ನು ಯಾರಿಗೆಲ್ಲ ಆಲ್ರೆಡಿ ಇರುತ್ತೆ, ಎಸ್ಪೆಷಲಿ ಅಲರ್ಜಿ ಕೋಲ್ಡ್ ಕಾಫ್, ಅಲರ್ಜಿ ಬ್ರಾಂಕೈಟಿಸ್, ಅಸ್ತಮಾ, ಇಮ್ಮಿಡಿಯೇಟ್ ಆಗಿ ಫೇರ್ ಅಪ್ ಆಗ್ಬಿಡುತ್ತೆ. ಬಿಕಾಸ್ ಆಲ್ರೆಡಿ ವಾಯುವಿನ ಗುಣಮಟ್ಟ ಏನಿದೆ, ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಾನು ಹೇಳ್ತಿರುವಂತದ್ದು ಸ್ವಲ್ಪ ಕುಗ್ಗಿ ಹೋಗಿರುವಂತದ್ದಿದೆ, ವಾಯು ಮಾಲಿನ್ಯ ಇದೆ ಆಲ್ರೆಡಿ. ಅದರ ಜೊತೆ ಎಷ್ಟೊಂದ್ ಜನ ಸ್ಮೋಕಿಂಗ್ ಮಾಡ್ತಾರೆ, ಅದ್ರ ಜೊತೆ ಎಷ್ಟೊಂದ್ ಜನ ಪಟಾಕಿ ಹೊಡಿತಾ ಇರ್ತಾರೆ ಹಬ್ಬದಲ್ಲಿ ಅಥವಾ ಕೆಲವೊಂದು ಆಕೇಶನ್ಸ್ ಗಳಲ್ಲಿ, ಸ್ಪೆಷಲ್ ಆಕೇಶನ್ಸ್ ಗಳಲ್ಲಿ. ಈಗಲೂ ಸೌಂಡ್ ಕೇಳ್ತಿರ್ಬೋದು ನಿಮ್ಗೆ ಆಲ್ರೆಡಿ. ಸೊ ಇದರಿಂದ ಅವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಎಕ್ಸಾಜರೇಟ್ ಅಥವಾ ಅಗ್ರವೇಟ್ ಆಗ್ಬಿಡುತ್ತೆ ಏನು ಇರುವಂತ ಕಂಡೀಷನ್. ಇದು ಶ್ವಾಸನಾಳದ ಮೇಲೆ. ಇನ್ನು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ಹೋದ್ರೆ ಡೆಫಿನೆಟ್ಲಿ ಹೌದು, ಇದರಿಂದ ನಮ್ಮ ಹೃದಯದ ಮೇಲೆ ಸೈಡ್ ಎಫೆಕ್ಟ್ ಇದ್ದೇ ಇದೆ. ನಾರ್ಮಲ್ ಪಟಾಕಿಯಿಂದ ಇರ್ಲಿ ಅಥವಾ ಗ್ರೀನ್ ಪಟಾಕಿ ಇರ್ಲಿ. ಗ್ರೀನ್ ಪಟಾಕಿಯಲ್ಲಿ ಕಡಿಮೆ ಇರುತ್ತೆ, ಬಟ್ ನಾರ್ಮಲ್ ಪಟಾಕಿಯಲ್ಲಿ ಗ್ಯಾಸಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದರಿಂದ ನಮ್ಮ ಹೃದಯದ ಮೇಲೇನು ಎಫೆಕ್ಟ್ ಇರುತ್ತೆ. ಇನ್ನು ನರಗಳ ಒಂದು ಏನು ನರ್ವಸ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಓವರ್ ಆಲ್ ನಮ್ಮ ಒಂದು ಸಿಸ್ಟಮ್ ವೈಸ್ ಹೋದಾಗ ಶ್ವಾಸನಾಳ ಅಥವಾ ಏನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೇವೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಅದು ತೊಂದರೆ ಆದಾಗ ಓವರ್ ಆಲ್ ವೀಕ್ನೆಸ್ ಬಂದ್ಬಿಟ್ಟು ಸ್ವಲ್ಪ ನರ್ವಸ್ ಸಿಸ್ಟಮ್ ಮೇಲೇನು ಆ ಪ್ರಭಾವ ಬೀರುತ್ತೆ. ಪ್ಲಸ್ ಅದರಲ್ಲಿ ಇರುವಂತಹ ಕೆಮಿಕಲ್ಸ್ ಕೂಡ ನಮ್ಮ ನರಗಳಿಗೆ ಒಂದು ತೊಂದರೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇದು ಡೆಫಿನೆಟ್ಲಿ ಹೌದು. ಸೊ ಸಿಸ್ಟಮ್ ವೈಸ್ ನೋಡ್ತಾ ಹೋದಾಗ ಇದೆಲ್ಲ ತೊಂದರೆಗಳಿರುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಶ್ವಾಸನಾಳ ಡೆಫಿನೆಟ್ಲಿ ನಮ್ಗೆ ತೊಂದರೆ ಆಗುವಂಥದ್ದು ಶ್ವಾಸನಾಳದಲ್ಲಿ. ಸೊ ಅದರಿಂದ ಪಟಾಕಿನೇ ಆದಷ್ಟು ಅವಾಯ್ಡ್ ಮಾಡಬೇಕು. ಬಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಗ್ರೀನ್ ಪಟಾಕಿಗಳನ್ನ ಯೂಸ್ ಮಾಡಬಹುದು, ಅಥವಾ ಓಪನ್ ಏರಿಯಾಸ್ಗಳಲ್ಲಿ ನಾರ್ಮಲ್ ಪಟಾಕಿನ ಯೂಸ್ ಮಾಡಬಹುದು. ನೀವು ನೋಡಿದಂಗೆ ಎಷ್ಟೊಂದು ಜನರಿಗೆ ಈ ದೀಪಾವಳಿ ಹಬ್ಬ ಆದ್ಮೇಲೇನು ಈ ಶ್ವಾಸನಾಳ ತೊಂದರೆಗಳು, ಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಫ್ಲೇರ್ ಅಪ್ ಆಗ್ತಾನೆ ಇರುತ್ತೆ 4-5 ದಿವಸ ಆದ್ಮೇಲೇನು. ಬಿಕಾಸ್ ಆ ಎಲ್ಲ ಏನು ಅಕ್ಯುಮುಲೇಷನ್ ಆಗಿರುತ್ತೆ ಆ ಹೊಗೆ ಎಲ್ಲ, ಅದನ್ನೇ ಇನೇಲ್ ಮಾಡ್ತಾ ಇರ್ತಾರೆ ಅವರು. ಸೊ ಇನೇಲ್ ಮಾಡಿ ಅವ್ರಿಗೆ ಅಕ್ಯುಮುಲೇಷನ್ ಆದ್ಮೇಲೇನು ತಿರ್ಗಾ ಕ್ಲಿನಿಕ್ಗೆ ಬರ್ತಾ ಇರ್ತಾರೆ, ತಿರ್ಗಾ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ತಿರ್ಗಾ ತೊಂದರೆ ಆಗಿದೆ, ಹಿಂಗೆ ಇದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಲೆವೆಲ್ಗೂ ತೊಂದರೆ ಆಗಿರೋದನ್ನ ನಾವು ನೋಡಿದ್ದೇವೆ. ಅಂಡ್ ಈ ಸರಿ ಕೂಡ ಪಟಾಕಿ ಯೂಸ್ ಆಗ್ತಾನೆ ಇದೆ. ಸೊ ಇದರಿಂದ ಡೆಫಿನೆಟ್ಲಿ ಎಲ್ಲೆಲ್ಲಿ ತೊಂದರೆಗಳಿದೆ, ಅವರಿಗೆ ಶ್ವಾಸನಾಳದೆಲ್ಲ ಪ್ರಾಬ್ಲಮ್ ಇದೆ, ಅದು ಅಗ್ರವೇಟ್ ಆಗಿ ಮತ್ತೆ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಖಂಡಿತ ಡಾಕ್ಟರ್, ಉಪಯುಕ್ತವಾದಂತಹ ಮಾಹಿತಿ. ಡಾಕ್ಟರ್, ತಮಗೆ ಸಮಯಾವಕಾಶ ಇದೆಯಾ ಹೇಗೆ? ಈಗ ನೆಕ್ಸ್ಟ್ ಒಂದು ಬ್ರೇಕ್ ಸಮಯ ಆಗಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಸರ್, ಬ್ರೇಕ್ ಆದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ.